ಇವತ್ತೊಂದು ಒಳ್ಳೆ ರುಚಿಯಾದ ರೆಸಿಪಿ ಮಾಡೋಣ ಬನ್ನಿ. ತುಂಬ ಚೆನ್ನಾಗಿರುತ್ತೆ. ಪುಳಿಯೋಗರೆ ಪುಡಿ ಜೊತೆಗೆ ಹಂಗೆ ಅದೇ ಪುಡಿನ ಉಪಯೋಗಿಸ್ಕೊಂಡು ಗೊಜ್ಜಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಚಮಚ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, 1 ಚಮಚ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಇದನ್ನು ನಿಧಾನವಾಗಿ ಸಣ್ಣ ಊರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಒಂದು ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಅರ್ಧ ಸ್ಪೂನ್ಗಿಂತ ಒಂದು ಮುಕ್ಕಾಲು ಸ್ಪೂನು ಮೆಣಸು ಹಾಕ್ಕೊಂಡಿದ್ದೀನಿ. ಮೆಣಸು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ, ಅದಕ್ಕೆ ಒಂದು ಮುಕ್ಕಾಲು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ನಿಧಾನಕ್ಕೆ ಹುರಿಯೋಣ. ಇವಾಗ 1 ಚಮಚ ಸಾಸಿವೆ ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಪುಳಿಯೋಗರೆ ಪುಡಿ. ನೀವು ಕೂಡ ಒಂದ್ಸಲಿ ಇದನ್ನು ಮಾಡಿ ಹೆಂಗಿರುತ್ತೆ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಇವಾಗ 2.5 ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ನಿಧಾನಕ್ಕೆ ಈ ಥರ ಸಣ್ಣ ಊರಿನಲ್ಲಿ ಹುರಿಯೋಣ. ಇವಾಗ 4 ಚಮಚ ಧನ್ಯ ತೊಗೊಂಡಿದ್ದೀನಿ. 4 ಚಮಚ ಧನ್ಯ ತೊಗೊಂಡಿದ್ದೀನಿ. ಇದನ್ನು ಕೂಡ ಇವಾಗ ಹಾಕ್ಕೊಳ್ಳೋಣ. 4 ಚಮಚ ಧನ್ಯ. ನಿಧಾನಕ್ಕೆ ಇದನ್ನು ಹುರ್ಕೊಳ್ಳೋಣ. ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. 1-2 ರೆಕ್ಕೆಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 15 ತೊಗೊಂಡಿದ್ದೀನಿ. 15 ಬ್ಯಾಡಗೆ ಮೆಣಸಿನ್ಕಾಯಿ, ಗುಂಡೂರು ಮೆಣಸಿನ್ಕಾಯಿ ಇದು ಒಂದು 6-7 ತೊಗೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಸಣ್ಣ ಉರಿ ಮಾಡ್ಕೊಂಡು ಹುರಿದ್ರೆ ಚೆನ್ನಾಗಿರುತ್ತೆ. ಇವಾಗ ಎಳ್ಳು ಅದನ್ನು ಸಪ್ರೇಟಾಗಿ ಇಟ್ಕೊಂಡು, ನಾನು ಇಲ್ಲಿ ಬಿಳಿ ಎಳ್ಳು ಕಪ್ಪೆಳ್ಳು 2 ಮಿಕ್ಸಾಗಿ ತೊಗೊಂಡಿದ್ದೀನಿ. ಕಪ್ಪೆಳ್ಳು ಹಾಕಿದ್ರೆ ತುಂಬ ರುಚಿ ಇರುತ್ತೆ, ಅದನ್ನು 2 ಮಿಕ್ಸಾಗಿ ತೊಗೊಂಡಿದ್ದೀನಿ. ಇವಾಗ ತುರಿದಿಟ್ಕೊಂಡಿರುವಂತೆ ಕೊಬ್ಬರಿ ತೊಗೊಳ್ಳೋಣ. ಕೊಬ್ಬರಿ ಹಾಕ್ಕೊಂಡು ಅದಕ್ಕೆ ಇವಾಗ ಇದಕ್ಕೊಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು, ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದನ್ನು ಕೂಡ ಸಪ್ರೇಟಾಗಿ ಹುರಿದ್ಬಿಟ್ಟು ಸಪ್ರೇಟು ಇದನ್ನು ಎತ್ತಿಟ್ಕೊಳ್ಳೋಣ. ನೋಡಿ ಆಯಿತು. ಇವಾಗ ಇದನ್ನು ಸಪ್ರೇಟಾಗಿ ತಗೊಳ್ಳೋಣ. ಇವಾಗ ಅದಷ್ಟು ಕೊಬ್ಬರಿ ಬೇರೆ ಎತ್ತಿಡಬೇಕು, ಎಳ್ಳು ಬೇರೆ ಎತ್ತಿಡಬೇಕು. ಇದಷ್ಟನ್ನು ಮಾತ್ರ ಹಾಕಿ ಪುಳಿಯೋಗರೆ ಪುಡಿ ಮಾಡ್ಕೋಬೇಕು. ಇವಾಗ ನೋಡಿ, ಹುಣಸೆಹಣ್ಣು ಒಂದು 150 ಗ್ರಾಮು ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ಬೆಲ್ಲ ಮತ್ತು ಉಪ್ಪು, ಒಂದು ಮುಷ್ಟಿ ಒಳಗಡೆ ಹಿಡಿಯುವಷ್ಟು ಉಪ್ಪು, ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಇವಾಗ ಇದನ್ನು ಕುದಿಸೋಣ. ನೋಡಿ ಈ ಕನ್ಸಿಸ್ಟೆನ್ಸಿ ಬರಬೇಕು. ಈ ಕನ್ಸಿಸ್ಟೆನ್ಸಿ ಅದಕ್ಕೆ ಬರೋ ತನಕ ಸ್ವಲ್ಪ ಚೆನ್ನಾಗಿ ಕುದಿಸಿ ಇವಾಗ ಇದನ್ನು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಈ ಥರ ಜಾಲರದಲ್ಲಿ ನೀಟಾಗಿ ಸೋಸ್ಕೊಳ್ಳೋಣ. ನೀರೆಲ್ಲ ಹಾಕ್ಬಾರ್ದು, ಅದು ಹೆಂಗಿದೆ ಹಂಗೇನೆ ಕ್ಲೀನಾಗಿ ಜಾಲರದಲ್ಲಿ ಸೋಸ್ಕೋಬೇಕು. ಇದೇನು ಉಳಿಯುತ್ತೆ ಇದನ್ನು ಲಾಸ್ಟಲ್ಲಿ ನೋಡಿ, ಇದು ಲಾಸ್ಟಲ್ಲಿ ಸಪ್ರೇಟ್ ನೀರು ತೆಗೆದಿರೋದು, ಅದು ಬೇರೆ ಪೇಸ್ಟ್ ತೊಗೊಂಡಿರೋದು. ಇದಕ್ಕೆ ನೀರು ಹಾಕ್ಕೊಂಡು ಸಪ್ರೇಟ್ ಇದರಲ್ಲಿ ಒಂದು ರೆಸಿಪಿ ಮಾಡೋಕ್ಕಿರುತ್ತೆ. ಇನ್ನೊಂದು ವೀಡಿಯೋದಲ್ಲಿ ನಾನು ಅದನ್ನು ತೋರಿಸ್ತೀನಿ. ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಪುಳಿಯೋಗರೆ ಗೊಜ್ಜು ಮಾಡಬೇಕಲ್ವ, ಎಣ್ಣೆ ಹಾಕ್ಕೊಳ್ಳೋಣ. 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಕಡಲೆಕಾಯಿ ಬೀಜ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಇವಾಗ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಣಮೆಣ್ಸಿನ್ಕಾಯಿ 1-2 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅರಿಶಿನ 1 ಚಮಚ, ಹಿಂಗೆ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇವಾಗ ಪುಳಿಯೋಗರೆ ಪುಡಿನೂ ಕೂಡ ನಾನೇನು ಇವಾಗ ಮಾಡಿಕೊಂಡೆ, ಆ ಪುಳಿಯೋಗರೆ ಪುಡಿ 2 ಸ್ಪೂನ್ ತೊಗೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಮತ್ತು ಎಳ್ಳು ಅದನ್ನು ಅಂದರೆ ಸುಮ್ಮನೆ ಒಂದು ಗುರ್ರ್ ಅನ್ನೋಂಗೆ ಮಾಡಿಸ್ಕೋಬೇಕು, ತುಂಬ ನಯಸ್ಸಾಗಬಾರ್ದು. ಅದು ಎಳ್ಳು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಏನು ಕೊಬ್ಬರಿ, ಅರಿಶಿನ ಮತ್ತು ಕರಿಬೇವು ಹುರಿದಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಹುಣಸೆಹಣ್ಣಿಂದು ನಾವೇನು ಬೆಲ್ಲ, ಉಪ್ಪು, ಹುಣಸೆಹಣ್ಣು ಇದನ್ನೆಲ್ಲ ಕುದಿಸ್ಕೊಂಡು ಗಟ್ಟಿದು ಪೇಸ್ಟ್ ತೊಗೊಂಡಿದ್ವಿ. ಇದನ್ನು ಕೂಡ ಇವಾಗ 1-2.5 ಸ್ಪೂನಷ್ಟು ಮಿಕ್ಸ್ ಮಾಡಿಕೊಂಡೆ. ಇವಾಗ ಅನ್ನ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಒಂದ್ಸಲ ಮಾಡಿ. ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಈ ರೆಸಿಪಿನ
ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಇದೆ, ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ ಯು.